ಇದ್ರೆ ನೆಮ್ಮದಿಯಾಗಿರ್ಬೇಕು. ಎಲ್ರಿಗೂ ನಮಸ್ತೆ, ನೀವು ನೋಡ್ತಾ ಇದ್ದೀರಾ ಫಿಲ್ಮಿ ಬೀಟ್ ಕನ್ನಡ. ನಾನು ತಸ್ಮಿಯಾ ಬೇಗಂ. ಡೆವಿಲ್ ಚಿತ್ರದ ಫಸ್ಟ್ ಸಾಂಗ್ ಇದ್ರೆ ನೆಮ್ಮದಿಯಾಗಿರ್ಬೇಕು ರಿಲೀಸ್ ಆಗಿದೆ. ಅಜನೀಶ್ ಲೋಕನಾಥ್ ಟ್ಯೂನ್ಗೆ ಅನಿರುದ್ಧ ಶಾಸ್ತ್ರಿ ಸಾಹಿತ್ಯ ಬರೆದಿದ್ದು ದೀಪಕ್ ಹಾಡಿದ್ದಾರೆ. ಬಿಂದಾಸ್ ಲುಕ್ ನಲ್ಲಿ ದರ್ಶನ್ ಸ್ಟೆಪ್ ಹಾಕಿ ಎಲ್ಲರನ್ನೂ ಕೂಡ ರಂಜಿಸಿದ್ದಾರೆ. ಸಂತು ಮಾಸ್ಟರ್ ಕೊರಿಯೋಗ್ರಫಿಯಲ್ಲಿ ಬಹಳ ಅದ್ಧೂರಿಯಾಗಿ ಸಾಂಗ್ ಶೂಟ್ ಮಾಡಿದ್ದಾರೆ. ಭಾರಿ ಸೆಟ್ ನಲ್ಲಿ ಒಂದಷ್ಟು ಡ್ಯಾನ್ಸರ್ಸ್ ದರ್ಶನ್ ಅವರ ಡೆವಿಲ್ ಸ್ಟೆಪ್ಗೆ ಸಾಥ್ ಕೊಟ್ಟಿದ್ದಾರೆ. ಬ್ಯಾಗಿ ಫಿಟ್ ಪ್ಯಾಂಟ್, ಕೆಂಪು ಬಣ್ಣದ ಜಾಕೆಟ್ ತೊಟ್ಟು ಸ್ಟೈಲಿಶ್ ಅವತಾರದಲ್ಲಿ ದರ್ಶನ್ ಅವರು ಮಿಂಚಿದ್ದಾರೆ. ಈಗಾಗಲೇ ಇದ್ರೆ ನೆಮ್ಮದಿಯಾಗಿರ್ಬೇಕು ಹುಕ್ ಸ್ಟೆಪ್ಸ್ ವೈರಲ್ ಆಗ್ತಾ ಇದೆ. ಕಿರುತೆರೆ ತಾರೆಯರು ಕೂಡ ರೀಲ್ಸ್ ಮಾಡಿ ವೈರಲ್ ಮಾಡ್ತಿದ್ದಾರೆ. ರಚಿತಾ ರಾಮ್, ಮೇಘಾ ಶೆಟ್ಟಿ ಸೇರಿದಂತೆ ಸ್ಯಾಂಡಲ್ವುಡ್ನ ತಾರೆಯರು ಈ ಸಾಂಗ್ ಲಿಂಕ್ ಶೇರ್ ಮಾಡಿ ಬೆಂಬಲ ಸೂಚಿಸ್ತಾ ಇದ್ದಾರೆ. ಈ ಹಾಡಿನಲ್ಲಿ ದರ್ಶನ್ ಅವರು ಹಾಕಿದ ಜಾಕೆಟ್ ಗಮನ ಸೆಳೆದಿದೆ. ಈ ಜಾಕೆಟ್ನ ಬೆಲೆಯನ್ನ ಕೆಲ ಅಭಿಮಾನಿಗಳು ಹುಡುಕಿ ತೆಗೆದಿದ್ದಾರೆ. ಈ ಬೆಲೆಯಲ್ಲಿ ಒಂದು ಬೈಕ್ನೇ ಖರೀದಿಸಬಹುದಾಗಿದೆ. ಡೆವಿಲ್ ಚಿತ್ರದಲ್ಲಿ ದರ್ಶನ್ ದ್ವಿಪಾತ್ರದಲ್ಲಿ ಕಾಣಿಸಿಕೊಳ್ತಾ ಇದ್ದಾರೆ. ಒಂದು ಒಳ್ಳೆಯ ಶೇಡ್ನ ಪಾತ್ರವಾದರೆ ಮತ್ತೊಂದು ನೆಗೆಟಿವ್ ಶೇಡ್ನ ಪಾತ್ರವಾಗಿದೆ. ಈ ಸಿನಿಮಾ ಡಿಸೆಂಬರ್ 12ರಂದು ರಿಲೀಸ್ ಆಗಲಿದೆ. ಈ ಚಿತ್ರದ ಬಗ್ಗೆ ಫ್ಯಾನ್ಸ್ ನಿರೀಕ್ಷೆ ಇಟ್ಕೊಂಡಿದ್ದಾರೆ. ಹೀಗಿರುವಾಗಲೇ ಚಿತ್ರದ ಇದ್ರೆ ನೆಮ್ಮದಿಯಾಗಿ ಇರಬೇಕು ಹಾಡು ಬಿಡುಗಡೆಯಾಗಿದೆ. ಈ ಹಾಡನ್ನ ಕೇಳಿ ಫ್ಯಾನ್ಸ್ ಖುಷಿ ಪಟ್ಟಿದ್ದಾರೆ. ಹಾಡಿನಲ್ಲಿ ದರ್ಶನ್ ಡೀಸೆಲ್ ಕಂಪನಿಯ ಕೆಂಪು ಬಣ್ಣದ ಜಾಕೆಟ್ ಒಂದನ್ನ ಧರಿಸಿ ಕಾಣಿಸಿಕೊಳ್ತಾ ಇದ್ದಾರೆ. ಈ ಒಂದು ಜಾಕೆಟ್ ಎಲ್ಲರ ಗಮನ ಸೆಳೆದಿತ್ತು. ಕೆಲವರು ಇದನ್ನ ಖರೀದಿಸಲು ಹುಡುಕಾಟ ನಡೆಸ್ತಾ ಇದ್ದಾರೆ. ಆದರೆ ಇದರ ಬೆಲೆ ಬರೋಬ್ಬರಿ 99,000 ರೂಪಾಯಿ. ಹೌದು, ಇದಕ್ಕೆ ಸಂಸ್ಥೆ ಸದ್ಯ ಶೇಕಡ 20% ಆಫರ್ ನೀಡಿದ್ದು 79,200 ರೂಪಾಯಿಗೆ ಮಾರಾಟ ಆಗ್ತಾ ಇದೆ. ಮೂಲ ಬೆಲೆಯಲ್ಲಿ ಒಂದು ಸಾಧಾರಣ ಬೈಕ್ ಬರುತ್ತೆ ಎಂದು ಅನೇಕರು ಅಭಿಪ್ರಾಯ ಪಡ್ತಾ ಇದ್ದಾರೆ. ಇದ್ರೆ ನೆಮ್ಮದಿಯಾಗಿರ್ಬೇಕು ಸಾಂಗ್ ಸಖತ್ ವೈರಲ್ ಆಗ್ತದೆ. ಈ ಸಾಂಗ್ ಬಗ್ಗೆ ಭಾರಿ ನಿರೀಕ್ಷೆ ಇತ್ತು. ಅದರಲ್ಲೂ ಮೊದಲ ಸಾಲು ಕೇಳಿ ಅಭಿಮಾನಿಗಳು ಏನೇನೋ ಊಹಿಸಿಕೊಂಡಿದ್ರು. ಆದರೆ ಆ ಒಂದು ನಿರೀಕ್ಷೆ ತಲುಪುವಲ್ಲಿ ಸಾಂಗ್ ವಿಫಲವಾಗಿದೆ ಅಂತಾನೆ ಹೇಳಬಹುದು. ಸ್ವತಃ ಕೆಲ ದರ್ಶನ್ ಅಭಿಮಾನಿಗಳು ಕೂಡ ಸಾಂಗ್ ನಾವು ನಿರೀಕ್ಷಿಸಿದ ಮಟ್ಟದಲ್ಲಿ ಇಲ್ಲ ಎಂದು ಬೇಸರ ವ್ಯಕ್ತಪಡಿಸ್ತಾ ಇದ್ದಾರೆ. ದರ್ಶನ್ ಸಿನಿಮಾ ಇಂಟ್ರೊಡಕ್ಷನ್ ಸಾಂಗ್ ಅಂದ್ರೆ ಒಂದು ಖದರ್ ಇರುತ್ತೆ, ಅದು ಯಾಕೋ ಕಾಣಿಸ್ತಾ ಇಲ್ಲ ಎಂದು ಸೋಷಿಯಲ್ ಮೀಡಿಯಾದಲ್ಲಿ ಕಾಮೆಂಟ್ಸ್ ಮಾಡ್ತಾ ಇದ್ದಾರೆ. ಅಭಿಮಾನಿಗಳ ಮೇಲಿನ ದರ್ಶನ್ ಪ್ರೀತಿ, ಭಾಷೆಯ ಮೇಲಿನ ಅವರ ಅಭಿಮಾನ ಇದೆಲ್ಲವನ್ನ ಸೇರಿಸಿ ಅನಿರುದ್ಧ ಶಾಸ್ತ್ರಿ ಸಾಹಿತ್ಯ ಬರೆದಿದ್ದಾರೆ. ಕೆಲ ಸಾಲುಗಳು ಅಭಿಮಾನಿಗಳಿಗೆ ಇಷ್ಟವಾಗಿದೆ ಕೂಡ. ದರ್ಶನ್ ಎಂಟ್ರಿ ಸಾಂಗ್ಗಳಿಗೆ ವಿ ನಾಗೇಂದ್ರ ಪ್ರಸಾದ್ ಸಾಹಿತ್ಯ ಬರೆದು ಗೆದ್ದಿದ್ದಾರೆ. ಅವರೇ ಈ ಹಾಡಿಗೂ ಸಾಹಿತ್ಯ ಬರೀಬೇಕಿತ್ತು ಎನ್ನುವುದು ಕೆಲವರ ಅಭಿಪ್ರಾಯ. ಟ್ಯೂನ್ ಹಾಗೂ ಸಾಹಿತ್ಯ ಯಾಕೋ ಸಿಂಕ್ ಆಗ್ತಿಲ್ಲ ಎನ್ನುವವರು ಕೂಡ ಇದ್ದಾರೆ. ಇನ್ನು ಕೆಲವರು ಟ್ರೋಲ್ ಕೂಡ ಮಾಡ್ತಾ ಇದ್ದಾರೆ. ಬೇರೆ ಭಾಷೆಯ ಟ್ಯೂನ್ ಕದ್ದಿದ್ದಾರೆ ಅಂತೆಲ್ಲ ಏನೇನೋ ಪೋಸ್ಟ್ ಮಾಡ್ತಾ ಇದ್ದಾರೆ. ಒಟ್ಟಾರೆ ಕೆಲವರಿಗೆ ಏನೇ ಬೇಸರ ಇದ್ದರೂ ಯಾರೋ ಟ್ರೋಲ್ ಮಾಡಿದ್ರು ಇದ್ರೆ ನೆಮ್ಮದಿಯಾಗಿರ್ಬೇಕು ಸಾಂಗ್ ಸದ್ಯ ಸೋಷಿಯಲ್ ಮೀಡಿಯಾದಲ್ಲಿ ಟ್ರೆಂಡ್ ಹುಟ್ಟಾಕಿದೆ. ಕೆಲವೇ ಗಂಟೆಗಳಲ್ಲಿ 1 ಕೋಟಿಗೂ ಅಧಿಕ ವ್ಯೂಸ್ ಸಾಧಿಸಿ ಸಾಂಗ್ ದಾಖಲೆ ಬರೆದಿದೆ. ಅಭಿಮಾನಿಗಳು ಅಷ್ಟರ ಮಟ್ಟಿಗೆ ತಮ್ಮ ಪ್ರೀತಿ ಅಭಿಮಾನ ತೋರಿಸ್ತಾ ಇದ್ದಾರೆ. ಪದೇ ಪದೇ ಸಾಂಗ್ ಕೇಳಿ ಎಂಜಾಯ್ ಮಾಡ್ತಾ ಇದ್ದಾರೆ. ಇನ್ನು ನೋಡ್ತಲೇ ವ್ಯೂಸ್, ಲೈಕ್ಸ್ ಹೆಚ್ಚಾಗ್ತಾ ಇದೆ. ರೇಣುಕಾ ಸ್ವಾಮಿ ಪ್ರಕರಣದಲ್ಲಿ ದರ್ಶನ್ ಸಂಕಷ್ಟಕ್ಕೆ ಸಿಲುಕಿದ್ದಾರೆ. ಜಾಮೀನು ರದ್ದಾಗಿ ಮತ್ತೆ ಜೈಲು ಸೇರಿದ್ದಾರೆ. ಆದರೂ ಅಭಿಮಾನಿಗಳು ಡೆವಿಲ್ ಚಿತ್ರಕ್ಕೆ ಬೆಂಬಲವಾಗಿ ನಿಂತಿದ್ದಾರೆ. ಕೇವಲ 24 ಗಂಟೆಗಳಲ್ಲಿ ಇದ್ರೆ ನೆಮ್ಮದಿಯಾಗಿರ್ಬೇಕು ಲಿರಿಕಲ್ ಸಾಂಗ್ 1,02,00,000 ವ್ಯೂಸ್ ಹಾಗೂ 4,80,000 ಲೈಕ್ಸ್ ಗಿಟ್ಟಿಸಿದೆ. ಇನ್ನು 48,000 ಕಾಮೆಂಟ್ಸ್, 2,29,000 ಶೇರ್ ಆಗಿದೆ. ಚಿತ್ರತಂಡವೇ ಈ ಬಗ್ಗೆ ಅಧಿಕೃತ ಮಾಹಿತಿ ನೀಡಿದ್ರು. ಇದು ಕನ್ನಡ ಚಿತ್ರರಂಗದಲ್ಲೇ ಹೊಸ ದಾಖಲೆ ಎನ್ನಲಾಗ್ತಾ ಇದೆ. ಲೈಕ್ಸ್ ವಿಚಾರದಲ್ಲಿ 2ನೇ ಸ್ಥಾನದಲ್ಲಿದೆ. ಹೌದು, KGF 2 ಚಿತ್ರದ ತೂಫಾನ್ ಸಾಂಗ್ 24 ಗಂಟೆಗಳಲ್ಲಿ 5,08,000 ಲೈಕ್ಸ್ ಗಿಟ್ಟಿಸಿತ್ತು. ಇದು ಕನ್ನಡದಲ್ಲಿ ಈವರೆಗಿನ ದಾಖಲೆ ಎನ್ನಲಾಗ್ತಾ ಇದೆ. ಸಾಂಗ್ ಬಗ್ಗೆ ಕೆಲವರು ಬೇಕಂತಲೇ ನೆಗೆಟಿವ್ ಮಾಡ್ತಾ ಇದ್ದಾರೆ. ಇದೆಲ್ಲ ಪೇಯ್ಡ್ ವ್ಯೂಸ್, ಲೈಕ್ಸ್ ಅಂತೆಲ್ಲ ಟ್ರೋಲ್ ಮಾಡುವ ಪ್ರಯತ್ನ ಮಾಡ್ತಾ ಇದ್ದಾರೆ. ಅಂತವರಿಗೆ ದರ್ಶನ್ ಅಭಿಮಾನಿಗಳು ಖಡಕ್ ತಿರುಗೇಟು ಕೊಡ್ತಾ ಇದ್ದಾರೆ. ಇನ್ನು ಡಿಸೆಂಬರ್ 12ಕ್ಕೆ ಡೆವಿಲ್ ಸಿನಿಮಾ ಬಿಡುಗಡೆ ಮಾಡುವುದಾಗಿ ಚಿತ್ರತಂಡ ಘೋಷಿಸಿದೆ. ಅಷ್ಟರಲ್ಲಿ ದರ್ಶನ್ ಸಂಕಷ್ಟದಿಂದ ಪಾರಾಗಿ ಜೈಲಿನಿಂದ ಬಿಡುಗಡೆ ಆಗ್ತಾರೆ ಎಂದು ಅಭಿಮಾನಿಗಳು ಕಾಯ್ತಾ ಇದ್ದಾರೆ.